ಹಾಯ್, ನನ್ನೆಲ್ಲ ಮಧುಮಣಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ನಾನು ಆಲ್ರೆಡಿ ಒಂದು ವೀಡಿಯೋನ ಬಿಟ್ಟಿದ್ದೀನಿ ಸ್ಕಿನ್ ಕೇರ್ ರಿಲೇಟೆಡು. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಆ ವಿಡಿಯೋನ ನೋಡಿ. ನಿಮಗೆ ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಆಗುತ್ತೆ ನಾನು ಏನು ಹೇಳ್ತಿದ್ದೀನಿ ಅಂತ. ಅಲ್ಲೂ ಕೂಡ ಕೆಲವೊಂದು ಯಾವುದನ್ನೆಲ್ಲ ಫಾಲೋ ಮಾಡಿ ನಾನು ಆ ವಿಡಿಯೋದಲ್ಲಿ ಹೇಳಿರೋದನ್ನೆಲ್ಲ ಫಾಲೋ ಮಾಡಿಕೊಂಡು ಇದನ್ನು ಟ್ರೈ ಮಾಡಿದ್ರೆ ಪಿಂಪಲ್ಸ್ನ ಕಂಟ್ರೋಲ್ ಮಾಡ್ಬೋದು. ಫಸ್ಟ್ ಸ್ಟೆಪ್ಪು ನೈಟ್ ಟೈಮು, ಆಲ್ಮೋಸ್ಟು ನೈಟಲ್ಲೇ ಟ್ರೈ ಮಾಡಿ. ಇದನ್ನು ನೈಟ್ ಮಲ್ಕೊಳ್ಳೋಕೆ ಒಂದು 10 ನಿಮಿಷಕ್ಕೆ ಮುಂಚೆ ಫೇಸ್ ನೀಟಾಗಿ ತೊಳ್ಕೊಂಬಿಟ್ಟು ಸ್ಟೀಮ್ ತೊಗೊಳ್ಳಿ. ಮಾಮೂಲಿ ಶೀತ ಆದಾಗ ಸ್ಟೀಮ್ ತೊಗೊಳ್ತೀವಲ್ಲ, ಸೇಮ್ ಅದೇ ಪ್ರೊಸೀಜರ್ನ ಯೂಸ್ ಮಾಡಿ. ಬಟ್ ಆ ನೀರಿಗೆ ಯಾವುದೂ ಹಾಕೋ ಆಗಿಲ್ಲ. ಪ್ಲೈನ್ ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಕುದಿಸ್ಬಿಟ್ಟು ಒಂದು ಬೆಡ್ಶೀಟ್ ಮೇಲೆ ಹೊತ್ಕೊಂಡು ಫೇಸಿಗೆ ಮಾತ್ರ ನೀಟಾಗಿ ಸ್ಟೀಮ್ ತೊಗೊಳ್ಳಿ. ಈ ಸ್ಟೀಮು ನಮ್ಮ ಫೇಸ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ಪಿಂಪಲ್ಸ್ ಕಡಿಮೆ ಆಗುತ್ತೆ ಅಂತ ಕೇಳೋರಿಗೆ, ನಾರ್ಮಲಿ ಶೀತ ಆದಾಗ ನಾವು ಉಸಿರಾಡೋಕೆ ಆಗ್ತಾ ಇರಲ್ಲ, ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ವ, ಅದು ಆಟೋಮೆಟಿಕ್ಲಿ ರಿಲೀಫ್ ಅನಿಸುತ್ತೆ ನಾವು ಸ್ಟೀಮ್ ತೊಗೊಂಡಾಗ. ಕೆಲವೊಂದು ಆ್ಯಡ್ ಮಾಡ್ಕೊತೀವಿ, ತುಳಸಿ ಸೊಪ್ಪು, ಅರಿಶಿನ ಇಂಥದ್ದನ್ನೆಲ್ಲನ. ಅದೇ ಸೇಮ್ ಪ್ರೊಸೀಜರು ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಸ್ಕಿನ್ ಫೋರ್ಸ್ಗಳು ಅಂದರೆ ನಮ್ಮ ಸ್ಕಿನ್ ಫೋರ್ಸ್ ಇರುತ್ತಲ್ಲ, ಅದು ಸ್ವಲ್ಪ ಓಪನ್ ಆಗೋಕ್ಕೆ ಟ್ರೈ ಮಾಡುತ್ತೆ. ನಾವು ಆ ಬಿಸಿ ಇದನ್ನು ಕೊಡೋದ್ರಿಂದ ಸ್ಟೀಮ್ ತೊಗೊಂಡಾದ್ಮೇಲೆ ಒಂದು ಟವಲಲ್ಲಿ ನೀಟಾಗಿ ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಅಂದರೆ ಹಿಂಗೆಲ್ಲ ಫೇಸಿಂಗ್ ಉಜ್ಕೊಳೋದು ಈ ಥರ ಎಲ್ಲ ಮಾಡೋ ಹಾಗಿಲ್ಲ. ಲೈಟಾಗಿ ಹಿಂಗೆ ಒತ್ಕೋಬೇಕಷ್ಟೇ. ಹಾಗೆ ಲೈಟಾಗಿ ಹಿಂಗೆ ಒರೆಸ್ಕೊಂಬಿಟ್ಟು ಮಲ್ಕೊಳ್ಳಿ. ಯಾವುದೇ ಕ್ರೀಮ್ನ ಅಪ್ಲೈ ಮಾಡಬೇಡಿ. ಯಾವ ಕ್ರೀಮ್ ಅಪ್ಲೈ ಮಾಡಬೇಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಆ ಸ್ಟೀಮ್ ಕೊಡೋದೇ ಸ್ಕಿನ್ ಫೋರ್ಸ್ ಓಪನ್ ಆಗಲಿ ಅಂತ. ಲೈಟಾಗಿ ಸ್ಕಿನ್ ಫೋರ್ಸ್ ಓಪನ್ ಆದರೆ ನಾವು ಆಯ್ಲಿ ಅಂದರೆ ನಮ್ಮ ಸ್ಕಿನ್ನಲ್ಲಿ ಏನು ಡಸ್ಟು ಅಂದರೆ ಪಿಂಪಲ್ಸ್ ಆಗೋಕ್ಕೆ ರೀಸನ್ ಏನು, ಇನ್ಫೆಕ್ಷನ್ ಆಗುವಂಥ ಕೆಲವು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಸ್ಕಿನ್ ಫೋರ್ಸ್ ಒಳಗಡೆ ಕೂತಿರುತ್ತೆ. ಅದು ನಮಗೆ ಇನ್ಫೆಕ್ಷನ್ ಆಗಿ ಪಿಂಪಲ್ಸ್ ಆಗೋಕ್ಕೆ ಕಾರಣ ಆಗುತ್ತೆ. ಇದು ಕೂಡ ವರ್ಕ್ ಆಗುತ್ತೆ ಪಿಂಪಲ್ಸ್ನ ಕಡಿಮೆ ಮಾಡ್ತಾ ಬರೋದಕ್ಕೆ. ಯಾವಾಗ ನಾವು ಆ ವೇಸ್ಟ್ ಬಾಡೀಲಿ ಅಗತ್ಯ ನಮ್ಮ ಅವಶ್ಯಕತೆ ಇಲ್ಲದೇ ಇರೋವಂಥ, ನಮ್ಮ ಬಾಡಿಗೆ ಬೇಕಿಲ್ಲದೆ ಇರೋವಂಥ ಕಣಗಳು ನಮ್ಮ ಸ್ವೆಟ್ ಮೂಲಕ ಆಚೆ ಬರುತ್ತೆ. ಬೆಳಗ್ಗೆ ಎದ್ದು ನೋಡಿದ್ರೆ ಯಾರೆಲ್ಲ ಈ ಪ್ರೊಸೀಜರ್ನ ಮಾಡ್ತಿರಲ್ಲ ಅವ್ರಿಗೆ ಫೇಸಲ್ಲಿ ಆಯ್ಲಿ ಫೀಲ್ ಆಗ್ತಿರುತ್ತೆ. ಅಂದರೆ ಸ್ವೆಟ್ ಮೂಲಕ ಎಲ್ಲ ರಿಲೀಸ್ ಆಗಿರುತ್ತೆ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಹಾಟ್ ವಾಟರಲ್ಲೇ, ಅಂದರೆ ನೀವು ಎಷ್ಟು ತಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಹಾಟ್ ವಾಟರಲ್ಲಿ ಫೇಸ್ನ ಸ್ವಲ್ಪ ಬಿಸಿ ಇದ್ದರೆ ಸಾಕು, ಫೇಸ್ನ ನೀಟಾಗಿ ತೊಳ್ಕೊಳ್ಳಿ. ಯಾವುದೋ ಸೋಪ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ಎಲ್ಲಿಗಾದರೂ ಹೊರಡಬೇಕಾದ್ರೆ ಸೋಪ್ ಅಪ್ಲೈ ಮಾಡ್ಕೊಂಡು ನೀವೇನು ಯೂಸ್ ಮಾಡ್ತೀರೋ ಅದನ್ನು ಅಪ್ಲೈ ಮಾಡ್ಕೊಂಡು ತೊಳ್ಕೊಳ್ಳಿ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಜಸ್ಟ್ ಪ್ಲೈನ್ ವಾಟರು, ಬಟ್ ಸ್ವಲ್ಪ ಬಿಸಿ ಇರೋವಂಥ ವಾಟರಲ್ಲಿ ಫೇಸ್ನ ತೊಳ್ಕೊಳ್ಳಿ. ಇದು ತುಂಬ ಪಿಂಪಲ್ಸ್ ಇರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಇದನ್ನು ವೀಕ್ಲಿ 3 ಟೈಮ್ಸ್ ಮಾಡಿ ಸಾಕಾಗುತ್ತೆ. ವೀಕ್ಲಿ 3 ದಿನ ಮಾಡಿ. ಯಾವುದು ಕ್ರೀಮ್ ಹಚ್ಚಬೇಡಿ ಅಂತ ಯಾಕೆ ಹೇಳಿದೆ ಅಂದರೆ, ಯೂಸ್ ಆಗೋಲ್ಲ ಯಾವುದೇ ಕ್ರೀಮ್ ಹಚ್ಚಿದ್ರೆ. ಹಂಗಂತ ಕ್ರೀಮೇ ಹಚ್ಚಬೇಡಿ ಅಂತ ಹೇಳೋದಿಲ್ಲ. ಎಲ್ಲಿಂದನಾದರೂ ಬಂದ ತಕ್ಷಣ ಮನೇಲಿ ಎನಿವೆ 7 o'clock ಅಷ್ಟೊತ್ತಿಗಂತೂ ಮನೇಲಿ ಇರ್ತೀರ. ಸೊ ಆ ಟೈಮಲ್ಲಿ ಕ್ಲೀನಾಗಿ ಫೇಸ್ನ ತೊಳ್ಕೊಂಬಿಟ್ಟು ಆವಾಗ ಬೇಕಾದ್ರೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಅದು ನಿಮಗೆ ವರ್ಕ್ ಆಗುತ್ತೆ. 2ನೇ ಸ್ಟೆಪ್ಪು ನಾನು ಮಾಡೋವಂಥದ್ದು, ಕ್ಯಾಶುವಲಾಗಿ ಟ್ರೈ ಮಾಡಿರೋ ಅಂಥದ್ದು ಕಾಯಿ ಎಣ್ಣೆ, ಅಂದರೆ ಕೊಬ್ಬರಿ ಎಣ್ಣೆ ಅಲ್ಲ. ನಾವು ಮಾಮೂಲಿ ತಲೆಗೆ ಹಚ್ಕೊಳ್ತೀವಲ್ಲ ಆ ಕೊಬ್ಬರಿ ಎಣ್ಣೆ ಅಲ್ಲ, ಮನೇಲೇ ಕಾಯಿ ಎಣ್ಣೆ ಮಾಡ್ಕೊಳ್ತೀನಿ. ನಾನು ಮಾಡಿರೋ ಅಂಥದ್ದು. ಯಾರಿಗೆಲ್ಲ ಕಾಯಿ ಎಣ್ಣೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕಮೆಂಟ್ ಮಾಡಿ, ಖಂಡಿತ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಕಾಯಿ ಎಣ್ಣೆನ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆಗೂ ಕಾಯಿ ಎಣ್ಣೆಗೂ ವ್ಯತ್ಯಾಸ ಏನು ಅಷ್ಟಿಲ್ಲ ಅಂದ್ರೂ ಸ್ವಲ್ಪ ಅಂದರೆ ನಮ್ಮ ಸ್ಕಿನ್ಗೆ ಹಚ್ಕೊಳ್ಳೋದಕ್ಕೆ ಆರ್ಶ್ನೆಸ್ ಇರೋದಿಲ್ಲ ಕೊಬ್ಬರಿ ಎಣ್ಣೆ, ಕಾಯಿ ಎಣ್ಣೆಯಲ್ಲಿ. ಆ ಕಾಯಿ ಎಣ್ಣೆನ ಹಚ್ಕೊಂಡು ಸೆಕೆಂಡ್ ಸ್ಟೆಪ್ಪಲ್ಲಿ ಯಾರು ಆಯ್ಲಿ ಫೇಸ್ ಇರೋದಿಲ್ಲ ಅವರು ಇದನ್ನು ಟ್ರೈ ಮಾಡಿ. ಸೆಕೆಂಡ್ ಸ್ಟೆಪ್ಪು ಆಯ್ಲಿ ಫೇಸ್ ಇರೋರು ಇದನ್ನು, ನಾನು ಈಗ ಸೆಕೆಂಡ್ ಸ್ಟೆಪ್ ಹೇಳ್ತಿದ್ದೀನಲ್ಲ ಅದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆಯಿಲ್ ಹಚ್ಕೊಂಡ್ಬಿಟ್ಟು ಲೈಟಾಗಿ ತೊಗೊಳ್ಳಿ. ತುಂಬ ಜಾಸ್ತಿನೂ ಅಗತ್ಯ ನಾವು ಏನನ್ನಾದರೂ ಹಚ್ಚೋದ್ರಿಂದ ಫುಲ್ಲು ವೈಟ್ ಆಗಿಬಿಡ್ತೀವಿ ಅನ್ನೋದು ಸುಳ್ಳು. ನಾನು ಈ ಕಾಯಿ ಎಣ್ಣೆ ಹಚ್ಕೊಂಡ ತಕ್ಷಣ ಬೆಳ್ಳಗಾಗ್ಬಿಡ್ತೀರಾ, ಪಿಂಪಲ್ಸ್ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ. ಈ ಕಾಯಿ ಎಣ್ಣೆ ಯೂಸ್ ಏನಂದರೆ, ನಮ್ಮ ಕೈನ ನಮ್ಮ ಫೇಸ್ ಮೇಲೆ ಆರಾಮಾಗಿ ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಮೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ನಮ್ಮ ಸ್ಕಿನ್ಗೂ ಸ್ವಲ್ಪ ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತಲ್ಲ ಅವ್ರಿಗೆ ಸ್ವಲ್ಪ ಮಾಯ್ಶ್ಚರಾಗಿ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಲೈಟಾಗಿ ತೊಗೊಂಡ್ಬಿಟ್ಟು
ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಹೇಗೆ ಬೇಕೋ ಹಾಗೆ, ಹೆಂಗೆ ಬೇಕೋ ಹಂಗೆ ಮಸಾಜ್ ಮಾಡ್ಕೋಬೇಡಿ. ಮಸಾಜ್ ಮಾಡೋಕ್ಕೂ ಕೂಡ ಕೆಲವು ಸ್ಟೆಪ್ಗಳಿದೆ, ಅದೇ ಥರಕ್ಕೆ ಮಸಾಜ್ ಮಾಡಬೇಕು. ನಿಮ್ಮ ಮಸಾಜ್ ಮಾಡೋದು ಸ್ಟೆಪ್ಗಳು ನಿಮಗೆ ಬೇಕಾದಾಗ ಹೇಗೆ ಬೇಕೋ ಹಾಗೆ ಮಸಾಜ್ ಮಾಡಿಕೊಂಡ್ರೆ ಸ್ಕಿನ್ನಲ್ಲಿ ಸುಕ್ಕು ಥರ ಫೀಲ್ ಆಗುತ್ತೆ. ತುಂಬ ದಿನ ಇದನ್ನು ಮಾಡ್ತಾ ಹೋದಂಗೆ ಸುಕ್ಕಾದಂಗೆ ಆಗುತ್ತೆ ಫೇಸಲ್ಲಿ. ಸೊ ಆ ಸ್ಟೆಪ್ಗಳನ್ನ ನೀಟಾಗಿ ಗೊತ್ತಿದ್ದರೆ ಮಾತ್ರ ಮಾಡಿ. ಇಲ್ಲಾಂದರೆ ಇದನ್ನು ಕೂಡ ಕಮೆಂಟ್ ಮಾಡಿ, ಖಂಡಿತ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಬೋದು ಅಂತ. ಇಲ್ಲಾಂದರೆ ತುಂಬ ಜನ ಫೇಸ್ ಮಸಾಜಸ್ ಅಂದರೆ ತುಂಬ ಬ್ಯೂಟಿ ಪಾರ್ಲರ್ ಇರೋವಂಥ ಯೂಟ್ಯೂಬ್ ಓಪನ್ ಮಾಡಿರೋವಂಥವ್ರು ಕೂಡ ಮಾಡಿರ್ತಾರೆ, ಅಲ್ಲೂ ಕೂಡ ನೋಡ್ಕೋಬೋದು. ನನ್ನದೇ ಚಾನಲ್ ನೋಡಿ ಅಂತ ಹೇಳ್ತಿಲ್ಲ, ಬಟ್ ನನ್ನ ಕೇಳಿದ್ರು ನಾನು ಕೂಡ ತೋರಿಸ್ತೀನಿ. ಯಾರಿಗೆಲ್ಲ ಬೇಕು ಅನ್ನೋರು ಕಮೆಂಟ್ ಮಾಡಿ, ಯಾವ ಪ್ರೊಸೀಜರಲ್ಲಿ ಮಸಾಜ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ, 1 ಅವರ್ ಸಾಕು. ಅಂದರೆ ಇದನ್ನು ಕೂಡ ಸಂಜೆ ಹೊತ್ತೇ ಟ್ರೈ ಮಾಡಿ. ಲೈಟಾಗಿ ಮಸಾಜ್ ಮಾಡಿಕೊಂಡು ನಾ ಹೇಳಿ ಸ್ಟೆಪ್ಪಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಂಬಿಟ್ಟು 1 ಅವರ್ ಬಿಟ್ಕೊಳ್ಳಿ ಸಾಕು. 1 ಅವರ್ ಆದ ತಕ್ಷಣ ಬಿಸಿ ನೀರಲ್ಲಿ ಮುಖ ತೊಳ್ಕೊಂಬಿಟ್ಟು ಮತ್ತೆ ಏನು ಕ್ರೀಮ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಮೂಲಿ ಮಲ್ಕೊಳ್ಳೋ ಟೈಮಲ್ಲಿ ಮಲ್ಕೊಳ್ಳಿ. ಇದು ಏನು ಹೆಲ್ಪ್ ಆಗುತ್ತಪ್ಪ ಅಂದರೆ ಮಸಾಜ್ ಮಾಡೋದ್ರಿಂದ ನಮ್ಮ ಏನು ಫೇಸ್ ಭಾಗದಲ್ಲಿ ಇದೆಯಲ್ಲ, ಈ ಫೇಸ್ ಭಾಗದಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಇದ್ರೇ ಆ್ಯಕ್ಚುಲಿ ತುಂಬ, ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಕೆಲವ್ರ ಫೇಸ್ ನೋಡಿ ತುಂಬ ಡಲ್ ಫೀಲೇ ಇರುತ್ತೆ. ಮತ್ತು ಪಿಂಪಲ್ಸ್ ಕಂಟ್ರೋಲ್ ಆಗೋದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲಿ ಅನ್ನೋ ಒಂದೇ ರೀಸನ್ಗೆ ಫೇಸ್ನ ಚೆನ್ನಾಗಿ ಮಸಾಜ್ ಮಾಡೋದು, ಬೇರೆ ಏನೂ ರೀಸನ್ ಇರೋದಿಲ್ಲ. ಜೊತೆಗೆ ನಮ್ಮ ಈ ಸ್ಕಿನ್ ಏನು ಪಾರ್ಟ್ ಇದೆಯಲ್ಲ, ಕೆಲವ್ರಿಗೆ ಚಿಬ್ಬಿನೆಸ್ ಬಂದಿರುತ್ತೆ, ಮತ್ತು ಆ ರಿಂಕಲ್ಸ್ ಫೀಲ್ ಆಗ್ತಾ ಇರುತ್ತೆ, ಅದೆಲ್ಲ ಕಂಟ್ರೋಲಿಗೆ ಬರುತ್ತೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ. ಅದು ಮಸಾಜ್ ಮಾತ್ರ ಅದಕ್ಕೆ ಆದಂಥ ಸ್ಟೆಪ್ಗಳಿರುತ್ತೆ, ಅದನ್ನು ಫಾಲೋ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ. ನಿಮಗೆ ಬೇಕಾದ ರೀತಿಲಿ ಮಸಾಜ್ ಮಾಡಿಬಿಡಿ. ನನ್ನ 3ನೇ ಸ್ಟೆಪ್ಪು, ನಾನಿಲ್ಲಿ 3 ಸ್ಟೆಪ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನಾನು ಈಗ ಹೇಳ್ತಾ ಇರೋ 3ನೇ ಸ್ಟೆಪ್ಪು, ಪ್ರತಿದಿನ ಬೆಳಗ್ಗೆ ರಾಗಿ ಗಂಜಿನ ಕುಡೀರಿ. ರಾಗಿ ಗಂಜಿ ನಾರ್ಮಲಿ ಎಲ್ರಿಗೂ ಗೊತ್ತು ಅಂದ್ಕೊಳ್ತೀನಿ. ರಾಗಿ ಹಿಟ್ಟಲ್ಲಿ ಮಾಡ್ಕೊಳ್ಳೋವಂಥ ಗಂಜಿ. ಪಿಂಪಲ್ಸ್ಗೂ ರಾಗಿ ಗಂಜಿಗೂ ಹೇಗೆ ಕನೆಕ್ಟ್ ಇರುತ್ತೆ ಅಂತ ಕೇಳೋರಿಗೆ, ಅದಕ್ಕೂ ಕೂಡ ಏನು ರೀಸನಿಗೆ ರಾಗಿ ಗಂಜಿ ಕುಡೀರಿ ಅಂತ ಹೇಳ್ತಿದ್ದೀನಿ ಅಂದರೆ, ಹೀಟ್ ಕಂಟ್ರೋಲ್ ಆಗುತ್ತೆ. ತುಂಬ ಜನಕ್ಕೆ ಬಾಡಿಲಿ ಹೀಟ್ ಜಾಸ್ತಿ ಆಗೋದ್ರಿಂದಲೂ ಕೂಡ ಫೇಸಲ್ಲಿ ಪಿಂಪಲ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ರಾಗಿ ಗಂಜಿನ ಆದಷ್ಟು, ತುಂಬ ಪಿಂಪಲ್ಸ್ ಇರೋರು ರಾಗಿ ಗಂಜಿನ ಡೈಲಿ ಕುಡಿಯೋಕ್ಕೆ ಟ್ರೈ ಮಾಡಿ. ಇಲ್ಲ ನಮಗೆ ಅಂದರೆ ಪ್ಲೈನ್ ರಾಗಿ ಗಂಜಿ ಕುಡಿದ್ರೆ ಒಳ್ಳೆಯದು. ಯಾರಿಗೆಲ್ಲ ಪ್ಲೈನ್ ರಾಗಿ ಗಂಜಿ ಕುಡಿಯೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು, ಅಂದರೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮಜ್ಜಿಗೆ ಇದೆಲ್ಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ರಾಗಿ ಗಂಜಿ ಕುಡಿಯೋಕ್ಕೆ ಟೇಸ್ಟಿಯಾಗಿರುತ್ತೆ. ಆ ರೀತಿಯೂ ಮಾಡ್ಕೊಂಡು ಕುಡಿಬೋದು, ಬಟ್ ಡೈಲಿ ಕುಡಿಯೋದಕ್ಕೆ ಟ್ರೈ ಮಾಡಿ. ಇದು ತುಂಬಾ ಯೂಸ್ ಆಗುತ್ತೆ. ಇದನ್ನು ಫಾಲೋ ಮಾಡಿದವ್ರಿಗೆ ಖಂಡಿತವಾಗ್ಲೂ ಅನುಭವ ಆಗುತ್ತೆ, ಹೌದು ಅವ್ರು ಹೇಳಿದ ನಿಜ, ಇದು ನನಗೆ ವರ್ಕ್ ಆಗ್ತಿದೆ ಅಂತ. ತುಂಬ ಅಂದರೆ ನೋಡಿ, ತುಂಬ ಜನಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸು ರೀಸನ್ ಆದರೆ ಒಂದು 10 to 20% ಬಾಡಿ ಹೀಟ್ ಆಗೋದಕ್ಕೂ ಕೂಡ ಪಿಂಪಲ್ಸ್ ಆಗುತ್ತೆ. ಪಿಂಪಲ್ಸ್ ಅಷ್ಟೇ ಅಲ್ಲ, ಡ್ಯಾಂಡ್ರಫ್ ಕೂಡ ಆಗುತ್ತೆ. ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆದರೆ ಆಟೋಮೆಟಿಕ್ಲಿ ಫೇಸಲ್ಲಿ ಪಿಂಪಲ್ಸ್ ಆಗುತ್ತೆ. ಅಂದರೆ ಇನ್ಫೆಕ್ಷನ್ನು ಒಂದಕ್ಕೊಂದು ಕನೆಕ್ಟ್ ಇರುತ್ತೆ. ಅಂದರೆ ನಮ್ಮ ಹೇರ್ಗೆ ನಿಯರೇ ನಮ್ಮ ಫೇಸ್ ಇರೋದ್ರಿಂದ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೂ ಪಿಂಪಲ್ಸ್ ರೀಸನ್ ಇರುತ್ತೆ. ಹೀಟ್ ಕಂಟ್ರೋಲ್ ಮಾಡಬೇಕು ಬಾಡಿಲಿ ಮೇಯ್ನು. ಅದಕ್ಕೆ ನಾನು ರಾಗಿ ಗಂಜಿನ ಸಜೆಷನ್ ಕೊಡ್ತಾಯಿದ್ದೀನಿ. ಬಾಡಿ ತಂಪಾಗೋದಕ್ಕೆ ಸುಮಾರು ಅಂದರೆ ಫ್ರೂಟ್ಗಳಲ್ಲಿ ಕೆಲವೊಂದು ಎಲ್ಲ ಸೀಸನಲ್ಲೂ ಎಲ್ಲ ಹಣ್ಣುಗಳು ಸಿಗೋದಿಲ್ಲ, ಬಟ್ ಈ ರಾಗಿ ಗಂಜಿ ಮಾತ್ರ ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ಮಾಡ್ಕೊಂಡು ಕುಡಿಬೋದು. ಸೊ ಅದಕ್ಕೆ ಇದನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ತಂಪಾಗೋದಕ್ಕೆ ಇನ್ನೂ ಬೇರೆ ಬೇರೆ ಐಟಮ್ಸ್ಗಳು ಸಿಗುತ್ತೆ ಅಂದರೆ ಓಕೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಬಟ್ ಉಣ್ಣೋದ್ರಲ್ಲಿ ತಂಪಾಗುವಂಥ ಐಟಮ್ಸ್ನ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡಿ, ಅಂದರೆ ಜಾಸ್ತಿ ತೊಗೊಳ್ಳಿ. ಅದು ಕೂಡ ಯಾರಿಗೆಲ್ಲ ಪಿಂಪಲ್ಸ್ ಇದೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ತಂಪಿನ ಐಟಮ್ನ ತಿಂತಾ ಹೋಗಿ, ಅವರಿಗೆ ಪಿಂಪಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು, ಇದು ಯಾವುದೇ ಸೊಲ್ಯೂಷನ್ ಅಲ್ಲ, ಬಟ್ ಒಂದು ಚಿಕ್ಕದಾಗಿ ಒಂದು ಪಾಯಿಂಟ್ ಹೇಳ್ತೀನಿ. ಈ ಬರ್ಡೇ ಇಂಥದ್ದೆಲ್ಲ ಬರ್ತಡೇ ಎಲ್ಲ ಮಾಡ್ಕೊತಾ ಇರ್ತಾರೆ. ಆವಾಗ ಆ ಕ್ರೀಮ್ನ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ ಫೇಸ್ಗೆ. ಅಂದರೆ ಅವ್ರು ಮಾಡಲ್ಲ, ಬೇರೆಯವರು ಅಕ್ಕಪಕ್ಕದಲ್ಲಿ ಇರೋರು ಮಾಡ್ತಾರೆ. ದಯವಿಟ್ಟು ಯಾರು ಮಾಡಬೇಡ್ರಿ. ಯಾರೂ ಕೂಡ ಮುಖಕ್ಕೆ ಹಚ್ಚಿಸ್ಕೊಳ್ಳಬೇಡಿ. ತಿನ್ನೋಕೆ ಯೂಸ್ ಮಾಡೋದು ಅಂತಲ್ಲ, ಅದನ್ನು ಆ್ಯಕ್ಚುಲಿ ಕೇಕ್ ಮಾಡೋ ಹತ್ರ ಹೋದರೆ ಅದನ್ನು ತಿನ್ನೋಕ್ಕೂ ಇಷ್ಟಪಡಲ್ಲ ತಿನ್ನೋರು. ಬಟ್ ತಿನ್ನೋರು ತಿನ್ಕೊಳ್ಳಿ, ತುಂಬ ನೀಟಾಗಿ ಮಾಡೋವಂಥವರು ಇರ್ತಾರೆ, ತಿನ್ಕೊಳ್ಳಿ, ಅದು ತಪ್ಪಲ್ಲ. ಬಟ್
ಫೇಸಿಗೆ ಮಾತ್ರ ಅಪ್ಲೈ ಮಾಡಿಸ್ಕೋಬೇಡಿ. ಪಿಂಪಲ್ಸ್ ತುಂಬ ಜಾಸ್ತಿ ಆಗುತ್ತೆ. ಪಿಂಪಲ್ಸ್ ಇರೋವಂಥವ್ರಿಗೆ ತುಂಬ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಇದು ಎಲ್ಲರ ಜೀವನದಲ್ಲೂ ನಡೆಯುವಂಥದ್ದು. ಕಾಮನ್ನಾಗಿ ಇವಾಗ ಬರ್ತಡೇ ಅಂತಲ್ಲ, ಏನೇ ಒಂದು ಫಂಕ್ಷನ್ ಆದ್ರೂ ಕೇಕ್ ಕಟ್ ಮಾಡಿಸ್ತಾರೆ. ಫ್ರೆಂಡ್ಸ್ಗಳು, ರಿಲೇಷನ್ಸ್ಗಳು ಸ್ವಲ್ಪ ಫೇಸ್ಗೆ ಅಪ್ಲೈ ಮಾಡೋದಕ್ಕೆ ಬರ್ತಾರೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಪಿಂಪಲ್ಸ್ ಆಲ್ಮೋಸ್ಟ್ ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಇನ್ನೂ ಸುಮಾರು ನನಗೆ ತಿಳಿದಿರೋವಂಥ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.